ಒಂದು ದಿನ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಒಂದು ವಯಸ್ಸಾದ ವ್ಯಕ್ತಿ ಒಂದು ಬೆಳಗಿನ ಸಮಯದಲ್ಲಿ ಅವರ ಮನೆಯಿಂದ ಹೋಟೆಲ್ಗೆ ಸೈಕಲ್ ಮೂಲಕ ಹೋಗ್ತಾ ಇದ್ದಾರೆ. ಹೀಗೆ ಬೆಳಗಿನ ಸಮಯದಲ್ಲಿ ಹೋಗಬೇಕಾದ್ರೆ ಒಂದು ಕಾರ್ ವೇಗವಾಗಿ ಬಂದು ಅವರ ಸೈಕಲ್ಗೆ ಗುದ್ದುತ್ತಾ ಇದೆ. ಹೀಗೆ ಗುದ್ದುವಾಗ ಅವರೊಂದು ಗುಂಡಿ ಒಳಗೆ ಹೋಗಿ ಬೀಳ್ತಾ ಇದ್ದಾರೆ. ಅಲ್ಲಿ ಶಬ್ದವನ್ನು ಕೇಳಿದಂಥ ಜನರು ಏನು ಮಾಡ್ತಾ ಇದ್ದಾರೆ, ದಿಢೀರಂತೆ ಎಲ್ಲ ಆ ಸ್ಥಳಕ್ಕೆ ಕೂಡಿ ಬರ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಏನಿದೆ ಎಂಬುದಾಗಿ ನೋಡೋದಾದರೆ ಮಾಂಸದ ತುಂಡುಗಳಾಗಲಿ ಸ್ವಲ್ಪ ರಕ್ತ ಚೆಲ್ಲಿರುವುದನ್ನು ನೋಡ್ತಾ ಇದ್ದಾರೆ. ಆ ಜನ ಏನಾಯಿತು ಎಂಬುದಾಗಿ ಗಾಬರಿಯಾಗಿ ಪಕ್ಕದಲ್ಲಿದ್ದಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಈ ಕಾರ್ಯವನ್ನು ತಿಳಿಸ್ತಾ ಇದ್ದಾರೆ. ಈ ಕಾರ್ಯವನ್ನು ಕೇಳಿ ಬಂದಿದ ತಕ್ಷಣ ಅಲ್ಲಿದ್ದಂಥ ಆ ಪೊಲೀಸ್ ಸ್ಟೇಷನಲ್ಲಿದ್ದಂಥ ಪೊಲೀಸ್ನವರು ಆ ಸ್ಥಳಕ್ಕೆ ಬಂದು ಏನಾಯಿತು ಎಂಬುದಾಗಿ ನೋಡೋದಾದರೆ ಆ ಗುಂಡಿಯಲ್ಲಿ ಬಿದ್ದಿದ್ದಂಥ ಸೈಕಲ್ನ ಒತ್ಕೊಂಡು ಬಿದ್ದಂಥ ಆ ವ್ಯಕ್ತಿನೂ ಆ ಸೈಕಲ್ನ ಓಡಿಸ್ಕೊಂಡು ತಳ್ಕೊಂಡು ಬರ್ತಾ ಇದ್ದಾರೆ. ಇದೇನಪ್ಪ ಇಷ್ಟೊಂದು ಮಾಂಸ ಬಿದ್ದಿದೆ, ಇಷ್ಟೊಂದು ರಕ್ತ ಚೆಲ್ಲಿದೆ, ಏನಾಯಿತು ಎಂಬುದ ಆ ವ್ಯಕ್ತಿನ ಕೇಳುವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ಸರ್ ನನಗೇನು ಆಗಿಲ್ಲ, ನಾನು ಹೋಟೆಲ್ನಾಗ ಕೆಲಸ ಮಾಡುವಂಥ ವ್ಯಕ್ತಿ, ನಾನು ಹೋಟೆಲ್ಗೋಸ್ಕರ ನಾನು ಮಾಂಸವನ್ನು ಚಿಕನ್ ಮಾಂಸವನ್ನು ಮತ್ತು ಸ್ವಲ್ಪ ರಕ್ತವನ್ನು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟೇ ಎಂಬುದಾಗಿ ಪೊಲೀಸ್ನವರು ಸಾಧಾರಣವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಹಿಂತಿರುಗಿ ಹೋದರು. ಸೊ ಈ ಕಥೆ ಮೂಲಕ ನಾವೇನು ತಿಳ್ಕೊಳ್ತೇವೆ, ನಾವು ನಮ್ಮ ದೈನಂದಿನ ಜೀವಿತಗಳಲ್ಲಿ ಅನೇಕ ಜನರನ್ನು ನೋಡ್ತೇವೆ, ಅನೇಕ ಜನರ ಜೀವಿತವನ್ನು ನೋಡ್ತೇವೆ. ಹೀಗೆ ನೋಡುವಾಗ ಒಬ್ಬೊಬ್ಬರ ಜೀವಿತಗಳಲ್ಲಿ ಒಂದೊಂದು ವಿಧವಾದಂಥ ಕಾರ್ಯಗಳು ನಡೆದಿರ್ತವೆ. ಆ ಕಾರ್ಯಗಳನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಾಗಲಿ, ಅದನ್ನು ನಾವು ತಪ್ಪಾಗಿ ತಿಳಿದುಕೊಳ್ಳುವುದಾಗಲಿ, ಅದನ್ನು ತಪ್ಪಾಗಿ ಸಾರುವುದಾಗಲಿ ನಮ್ಮ ಜೀವಿತಗಳಲ್ಲಿ ಇರಬಾರದು. ಕಾರಣ ಒಂದು ಇಂಗ್ಲಿಷ್ ಪ್ರೊಫೆಸರ್, ಅವರ ಹೆಸರು ಫಿಲಿಪೋಸ್ ಮಾರ್ ಎಂಬುದಾಗಿ ಒಂದು ಪ್ರೊಫೆಸರ್ ಅವರು ಕ್ರಿಸ್ತನ ಸೇವೆಯನ್ನು ಮಾಡುವವರು. ಅವರು ಒಂದಿನ ಅವರ ಸಭೆಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಒಂದು ಕಾಮಿಡಿ ಆದಂಥ ಒಂದು ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಅದೇನಂತ ನೋಡೋದಾದ್ರೆ, ದ 3 girls ಆರ್ ಮೋರ್ ರೆಸ್ಪಾನ್ಸಿಬಲ್ ಫಾರ್ ಮೋಸ್ಟ್ ಆಫ್ ದ ಟ್ರಬಲ್ಸ್ ಇನ್ ದ ವರ್ಲ್ಡ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ 3 girls ಯಾರು? ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಇಂಟರ್ಪ್ರಿಟೇಷನ್, ಮಿಸ್ರೆಪ್ರೆಸೆಂಟೇಷನ್. ಅಂದರೆ ಏನು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು? ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು. ನಮ್ಮ ಸುತ್ತಮುತ್ತ ನಡೆಯುವಂಥ ಕಾರ್ಯಗಳನ್ನು ಅದು ಸರಿಯಾಗಿದೆಯಾ, ನಮ್ಮ ಕಿವಿಗೆ ಬರುವಂಥ ಕಾರ್ಯಗಳು ಅದು ಸರಿಯಾಗಿದೆಯಾ ಎಂಬುದಾಗಿ ಆಲೋಚಿಸಿ ನೋಡುವಂಥದ್ದು ಒಳ್ಳೆಯದು. ತಪ್ಪಾಗಿ ತಿಳಿದುಕೊಳ್ಳದೆ ಅದು ಸರಿಯಾಗಿದೆಯಾ, ಸರಿಯಾದ ಕಾರ್ಯವ ಎಂಬುದಾಗಿ ತಿಳಿದುಕೊಳ್ಳೋದು ಒಳ್ಳೆಯದು. ಮಿಸ್ಇಂಟರ್ಪ್ರಿಟೇಷನ್ ಅಂದರೆ ತಪ್ಪಾಗಿ ಒಂದು ಕಾರ್ಯವನ್ನು ಊಹಿಸುವಂಥದ್ದು, ತಪ್ಪಾಗಿ ಒಂದು ಕಾರ್ಯವನ್ನು ಅರ್ಥೈಸುವಂಥದ್ದು. ಒಂದು ಕಾರ್ಯ ನಮಗೆ ಗೊತ್ತಿಲ್ಲದೆ ಇದ್ದರೂ ಅದರ ಬಗ್ಗೆ ನಾವು ಊಹಿಸುವಂಥದ್ದು, ಹೀಗಾಗಿರಬಹುದಾ, ಹೀಗೆ ನಡೆದಿರಬಹುದಾ, ಅವ್ರು ಹಿಂಗೆ ಮಾಡಿರ್ಬೋದಾ, ಅವ್ರು ಹಿಂಗೆ ಮಾತಾಡಿರ್ಬೋದಾ, ಹಿಂಗೂ ಮಾತಾಡಿರ್ಬೋದು, ಹಿಂಗೂ ಮಾತಾಡಿರ್ತಾರೆ, ಹಿಂಗೂ ನಡೆದಿರ್ತಾರೆ, ಹಿಂಗೂ ಮಾಡಿರ್ತಾರೆ. ಈಗ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಮಾಡಿರುವುದು. ಮತ್ತೊಂದು ಏನೆಂಬುದಾಗಿ ನೋಡಿದ್ರೆ ಮಿಸ್ರೆಪ್ರೆಸೆಂಟೇಷನ್. ತಪ್ಪಾಗಿ ಒಬ್ಬರ ಜೀವಿತವನ್ನು, ತಪ್ಪಾಗಿ ಒಂದು ಕಾರ್ಯವನ್ನು ನಾವು ಪ್ರದರ್ಶಿಸುವಂಥದ್ದು. ಒಂದು ಕಾರ್ಯವನ್ನು ನಾವು ಕೇಳುತ್ತಾ ಇದ್ದೇವೆ, ಆ ಕಾರ್ಯವು ನಮ್ಮ ಕಿವಿಗೆ ಹೇಗೆ ತಿಳಿದು ಬರ್ತಾ ಇದೆಯೋ ಆ ಕಾರ್ಯವನ್ನು ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಮುಂಚೆ ಆ ಕಾರ್ಯವು ಸರಿಯಾ, ಆ ಕಾರ್ಯವು ನಡೆದಿದ್ದು ನಿಜವಾ ಎಂಬುದಾಗಿ ತಿಳಿದುಕೊಂಡು ಮಾತನಾಡುವುದು ಒಳ್ಳೆಯದು. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪೌಲನಿಗೆ ಹೇಳ್ತಾ ಇದ್ದಾನೆ, ದೇವರು ಪಕ್ಷಪಾತಿ ಅಲ್ಲ, ದೇವರು ನಮ್ಮನ್ನು ಸಹ ಆತನ ಹಾಗೆಯೇ ಇರಲಿಕ್ಕೆ ಆತನು ಬಯಸ್ತಾನೆ. ಆದ ಕಾರಣ ನಾವು ಯಾವುದೇ ಕಾರ್ಯಗಳನ್ನಾಗಲಿ ಪಕ್ಷಪಾತವಿಲ್ಲದೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ, ದೇವರ ಚಿತ್ತಕ್ಕೆ ಸರಿಯಾಗಿ, ದೇವರ ಇಷ್ಟಕ್ಕೆ ಸರಿಯಾಗಿ ನಮ್ಮ ಬಾಯಿಂದ ಬರುವಂಥ ಮಾತುಗಳನ್ನು ಆಡೋಣ. ನಾವು ಮಾತನಾಡುವಂಥ ಮಾತುಗಳಿಂದ, ನಮ್ಮ ಬಾಯಿಂದ ಹೊರಡುವಂಥ ಮಾತುಗಳಿಂದ ಜನರು ಬೇಜಾರಾಗಬಾರದು, ಅವರು ಕಳವಳಕ್ಕೆ ಒಳಗಾಗಬಾರದು. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳನ್ನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಸಮಾಧಾನ ಪಡಿಸುವವರಾಗಿ ಮಾತ್ರ ಬರೋಣ, ಜಗಳವನ್ನು ತರಿಸುವವರಾಗಿಲ್ಲದೆ ನಾವು ಸಮಾಧಾನ ಪಡಿಸುವವರಾಗಿ ದೇವರ ಮಕ್ಕಳನ್ನಿಸಿಕೊಳ್ಳೋಣ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಈ ಕತೆ ಮತ್ತು ಈ ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿರುವುದಾದರೆ ಈ ಕಥೆಯನ್ನು ಅನೇಕ ಜನರಿಗೆ ಶೇರ್ ಮಾಡಿ, ನಮ್ಮ ಟ್ರಾನ್ಸ್ಫಾರ್ಮೇಷನ್ ಯೂಟ್ಯೂಬ್ ಚಾನಲನ್ನು ಅನೇಕ ಜನರಿಗೆ ಶೇರ್ ಮಾಡಿ. ನೀವು ಆಶೀರ್ವಾದ ಹೊಂದಿದ ರೀತಿ ನಿಮ್ಮ ರೀತಿ ಅನೇಕ ಜನರು ಆಶೀರ್ವಾದವನ್ನು ಹೊಂದಲಿಕ್ಕೆ ಸಹಾಯವಾಗ್ತದೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಒಬ್ಬ ಮನುಷ್ಯನ ನಿಜವಾದ ಬದಲಾವಣೆಯೇ ನಿಜವಾದ ಉಜ್ಜೀವನ.